ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಂದೇ ಒಂದು ಆಲೂಗಡ್ಡೆ ಇದ್ರೆ ಒಂದು ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು, ಅಥವಾ ಇದನ್ನ ಸ್ನಾಕ್ಸ್ ಆಗಿ ಕೂಡ ನೀವು ಸರ್ವ್ ಮಾಡ್ಬೋದು. ತುಂಬಾನೇ ಸೂಪರ್ ಆಗಿರುತ್ತೆ. ಇದೊಂದು ಹೆಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು. ಯಾವಾಗ ಬೇಕೋ ಅವಾಗ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಖಂಡಿತ ಈ ರೆಸಿಪಿನ ಲಾಸ್ಟ್ ಗಂಟೆನೂ ನೋಡಿ. ಇವತ್ತು ಮಾಡೋಂಥ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ಬೇಯಿಸಿ ಈ ತರ ಚೆನ್ನಾಗಿ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಚ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ಈ ಕಪ್ಪಲ್ಲಿ ಅಳತೆ ತಗೊಂಡಿದ್ದೀನಿ. ಈ ಕಪ್ ಸೈಜಲ್ಲೇ ಒಂದು ಆಲೂಗಡ್ಡೆ ತಗೊಳ್ಳಿ, ನಿಮ್ಗೆ ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೊಂತ ಇದ್ದೀನಿ. ಗೋಧಿ ಹಿಟ್ಟು ಬದಲಾಗಿ ನೀವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು, ಆದ್ರೆ ಗೋಧಿ ಹಿಟ್ಟು ಕೂಡ ನಾವು ಟ್ರೈ ಮಾಡ್ಬೋದು ಈ ರೆಸಿಪಿಗೆ. ಹಾಗೆ ಇದಕ್ಕೆ 1/4 ಟೀ ಸ್ಪೂನ್ ಆಗೋಷ್ಟು ಇಂಗು, ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊಂತ ಇದ್ದೀನಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ, 1/4 ಟೀ ಸ್ಪೂನ್ ಖಾರದ ಪುಡಿ ಹಾಕೊಂತ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವಂಥ ಕರ್ಬೇವಿನ ಸೊಪ್ಪು 1 ಟೇಬಲ್ ಸ್ಪೂನು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಂತ ಇದ್ದೀನಿ. ಸ್ವಲ್ಪ ನಾನು ಸ್ಪೈಸಿಯಾಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಒಂದು ಕ್ಯಾರೆಟ್ನ ತುರ್ದು ಹಾಕೊಂತ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು 1-2 ಟೇಬಲ್ ಸ್ಪೂನ್ ಹಾಕೊಂತ ಇದ್ದೀನಿ. ನಿಮಗೆ ಬೇಕಂದ್ರೆ ಸಬ್ಸಿಗೆ ಸೊಪ್ಪು ಕೂಡ ಹಾಕೋಬಹುದು, ಒಂದು ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ. ಹಾಗೆ ಇದಕ್ಕೆ ನಾನು ಒಂದೇ ಒಂದು ಮೀಡಿಯಂ ಸೈಜ್ ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂತ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. ಇದೊಂದು ಸ್ವಲ್ಪ ಪರೋಟ ಫ್ಲೇವರ್ ಅಲ್ಲಿ ಸಿಗುತ್ತೆ. ಮತ್ತೆ ಇದನ್ನ ಮಾಡೋ ರೀತಿ ಬಂದ್ಬಿಟ್ಟು ದೋಸೆ ತರ, ಅದಕ್ಕೆ ಹೇಳ್ತಾ ಇರೋದು. ದೋಸೆ ತರನು ಅನ್ಕೋಬಹುದು ಅಥವಾ ಪರೋಟ ತರನು ಅನ್ಕೋಬಹುದು. ಆದ್ರೆ ಇದು ಇನ್ಸ್ಟೆಂಟ್ ರೆಸಿಪಿ. ಬೆಳಗ್ಗೆ ಬೇಗನೆ ಒಂದು ಬ್ರೇಕ್ಫಾಸ್ಟ್ ಗೆ ನೀವು ಮಕ್ಕಳಿಗೆ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸ್ ಗೆ ಆಗಿರ್ಬೋದು ಈಸಿಯಾಗಿ ಮಾಡ್ಕೋಬಹುದು. ಅಥವಾ ನೀವು ಡಯಟ್ ಮಾಡ್ತಾ ಇದೀರಾ, ಒಂದು ಮಿಕ್ಸ್ ತರಕಾರಿಯಿಂದ ಈ ತರ ಒಂದು ಹೆಲ್ತಿ ದೋಸೆ ಮಾಡ್ತೀರಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ. ಸೊ ಇದು ಥಿಕ್ನೆಸ್ ಯಾವ ತರ ಇರ್ಬೇಕಂದ್ರೆ ತುಂಬಾ ತೆಳುನು ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು, ಮೀಡಿಯಂ ಆಗಿ ದೋಸೆ ಹಿಟ್ಟಿರುತ್ತಲ್ವಾ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪನೇ ನೀರ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ. ಉಪ್ಪು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಟೇಸ್ಟ್ ಮಾಡ್ಬಿಟ್ಟು ಒಂದ್ಸರಿ ಕಡಿಮೆ ಅನ್ಸಿದ್ರೆ ಇನ್ನೊಂದ್ ಚೂರು ಉಪ್ಪು ಹಾಕೊಳ್ಳಿ. ನಾನು ಸ್ವಲ್ಪ ಖಾರವಾಗಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಈ ತರ ದೋಸೆ. ಅಥವಾ ನಿಮ್ಗೆ ಈ ತರ ಸಾಫ್ಟ್ ದೋಸೆ ನಿಮ್ಗೆ ತುಂಬಾ ಜನಕ್ಕೆ ಇಷ್ಟ ಆಗೋದಿಲ್ಲ ಅನ್ನೋದಾದ್ರೆ ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಇರುತ್ತಲ್ವ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿ ಆನಂತರ ನೀವು ದೋಸೆ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೋಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ತಕ್ಷಣನೇ ಮಾಡ್ತಾ ಇದ್ದೀನಿ. ತಕ್ಷಣ ಮಾಡೋದಕ್ಕೆ ನಾನು ಮುಂಚೆನೆ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೆ, ಚೆನ್ನಾಗಿ ಕಾದಿರ್ಬೇಕು. ಇವಾಗ ನೋಡ್ತಾ ಇರ್ಬೋದು ಒಂದು ಸೌಟ್ ಪೂರ್ತಿ ಹಾಕಿ ಜಸ್ಟ್ ಲೈಟ್ ಆಗಿ ಸೌಟಿಂದ ತಿರುಗಿಸ್ಕೊಟ್ಟಿದ್ದೀನಿ. ಇದು ನಾರ್ಮಲ್ ಸೆಟ್ ದೋಸೆ ಬರುತ್ತಲ್ವಾ ಆ ಸೈಜ್ಗೆ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ. ಹಾಗೆ ಎಣ್ಣೆ ಹಾಕಿದ್ಮೇಲೆ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 1-2 ನಿಮಿಷ ಬಿಡೋಣ. ಇದೊಂದು ಸ್ವಲ್ಪ ತಿನ್ನೋದಕ್ಕೆ ಸಾಫ್ಟ್ ಆಗಿರುತ್ತೆ. ಬಿಸಿಯಾಗಿ ಮಾಡ್ಕೊಡ್ತಾ ಇದ್ರೆ 3-4 ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇದೊಂದು ಹೆಲ್ತಿ ಅಂತಾನು ಹೇಳ್ಬೋದು. ಅದರಲ್ಲೂ ಡಯಟ್ ಮಾಡೋರು ಏನಾದ್ರು ಇದ್ರೆ ಸೊ ನೀವು ಧಾರಾಳವಾಗಿ ಎಣ್ಣೆನ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಪ್ಲೈನ್ ಆಗಿ ಮಾಡಿ ತಿನ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು, ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈ ತರ ಚೆನ್ನಾಗಿ ಕೆಳಗಡೆ ರೋಸ್ಟ್ ಆಗಿರ್ಬೇಕು, ಅವಾಗ ನಮ್ಗೆ ತಿನ್ನೋದಕ್ಕೆ ಒಳ್ಳೆ ಟೇಸ್ಟ್ ಸಿಗುತ್ತೆ. 2 ಕಡೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದನ್ನ ನಿಮ್ಗೆ ಇಷ್ಟವಾಗಿರುವಂತ ಯಾವುದೇ ರೀತಿ ಚಟ್ನಿ ಜೊತೆ ಅದು ಸರ್ವ್ ಮಾಡ್ಕೋಬಹುದು, ಅಥವಾ ಪ್ಲೈನ್ ಮೊಸರು ಜೊತೆಗೂ ಸೂಪರ್ ಆಗಿರುತ್ತೆ. ಸೊ ಇದೊಂದು ಈಸಿಯಾಗಿ ಮಾಡುವಂತ ರೆಸಿಪಿ ಅಂತಾನೆ ಹೇಳ್ಬೋದು. ಖಂಡಿತ ನೀವು ಮನೇಲಿ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ತರ ಡಿಫ್ರೆಂಟ್ ರೆಸಿಪಿ ನಮ್ಮ ಚಾನಲ್ ಅಲ್ಲಿ ಇದೆ, ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಇವತ್ತು ಮಾಡಿರುವಂತ ರೆಸಿಪಿನೂ ಟ್ರೈ ಮಾಡಿ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ.